ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಇದು ಶುಕ್ರವಾರದ ವ್ಲಾಗು. ಅಂದರೆ ಅವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಇತ್ತಲ್ಲ ಫ್ರೆಂಡ್ಸ್, ಅವತ್ತು ಮಣ್ಣಿನ ಎತ್ತು ತಂದು ಪೂಜೆ ಮಾಡೋ ಸಂಪ್ರದಾಯ ಇರೋ ಅಮಾವಾಸ್ಯೆ ಅದು. ಈ ಕಡೆ ಉತ್ತರ ಕರ್ನಾಟಕದ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಅದನ್ನು. ಓಣಿ ಒಳಗೆಲ್ಲ ಬಸವಣ್ಣನ ಕೂಡಿಸಿ ಪೂಜೆ ಮಾಡಿ ಒಂದಿನ ಇಟ್ಟು ಯಾವ ಥರ ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಅದೇ ಥರನೇ ಬಸವಣ್ಣನ ಇಟ್ಟು ಪೂಜೆ ಮಾಡಿ ಅದನ್ನು ವಿಸರ್ಜನೆ ಮಾಡ್ತಾರೆ ಹೊಳೆಗೆ, ಬಾವಿಗೆಲ್ಲ ಒಯ್ದು ಹಾಕ್ತಾರೆ ಫ್ರೆಂಡ್ಸ್. ಅವತ್ತು ನಾನು ಬೆಳಗ್ಗೆ 5:30ಗೆ ಎದ್ದಿದ್ದೆ. ನಾನು ಬೆಳಗ್ಗೆ ಬೇಗ ಕೆಲಸ ಮಾಡಬೇಕಲ್ಲ ಅಂಥೇಳಿ. ಯಾಕಂತಂದ್ರೆ ನಮ್ಮ ಸೈಡೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ಕಡಲೆಬೇಳೆ ಹೋಳಿಗೆ ಅಥವಾ ಕಡುಬು ಮಾಡಿ ನೈವೇದ್ಯ ಕೊಡಬೇಕು ದೇವರಿಗೆ. ಹಾಗಾಗಿ ಕಂಪಲ್ಸರಿ ಅದು ಪದ್ಧತಿ ಈ ಕಡೆ ಇರೋದು. ಉತ್ತರ ಕರ್ನಾಟಕ ಸೈಡ್ ಪದ್ಧತಿ ಅದು ಫ್ರೆಂಡ್ಸ್. ಹಾಗಾಗಿ ಬೇಗನೆ ಎದ್ದು ಬಾಗಲ ಮುಂದಿಂದೆಲ್ಲ ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಒಳಗಡೆ ಬಂದು ಸ್ನಾನ ಮಾಡಿ ನೀರು ಕಾಯಕ್ಕಿಟ್ಟು ಹೋಗಿದ್ದೆ ಫ್ರೆಂಡ್ಸ್. ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದಿದ್ದೀನಿ ನೋಡಿ. ಇವಾಗ ಫೇಸ್ ಅಷ್ಟು ಫ್ರೆಶ್ ಕಾಣ್ತಾ ಇದೆ ನಂದು. ಸ್ನಾನ ಮಾಡಿ ಬಂದುಬಿಟ್ಟು ಇವಾಗ ಅಡುಗೆ ಮನೆಗೆ ಹೋಗಿ ಮುಂದಿಂದೇನು ಕೆಲಸ ಕಾರ್ಯ ಎಲ್ಲ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಬೇಗ ಕೆಲಸ ಮಾಡಿ ಮತ್ತು ಸ್ಕೂಲಿಗೂ ಹೋಗ್ಬೇಕಲ್ಲ ಇವಾಗ. ಅದೊಂದು ಎಕ್ಸ್ಟ್ರಾ ಕೆಲಸ ಸ್ಟಾರ್ಟ್ ಆಗಿದ್ದಿಲ್ಲ. ಮತ್ತು ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ 1 ಗ್ಲಾಸ್ ನೀರು ಕುಡಿಯೋ ಅಭ್ಯಾಸ ನನಗೆ. ತಣ್ಣೀರಾದರೂ ಕುಡಿತೀನಿ, ಇಲ್ಲ ಅಂದ್ರೆ ಬಿಸಿನೀರಾದರೂ ಕುಡಿತೀನಿ ಫ್ರೆಂಡ್ಸ್. ಸ್ವಲ್ಪ ನೀರು ಕುಡಿದು ದೇವ್ರ ಕೋಲೆಗೆ ಬಂದು ಸ್ನಾನ ಮುಗಿಸಿದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಲಿಲ್ಲ ಅಂದ್ರೆ ಮನಸ್ಸಿಗೇನೋ ಸ್ಥಳಮಳ ಅಂತಿರುತ್ತೆ. ಹಾಗಾಗಿ ಫಸ್ಟ್ ದೇವ್ರಿಗೆ ಒಂದು ನಮಸ್ಕಾರ ಮಾಡಿ ಶ್ಲೋಕ ಎಲ್ಲ ಅಂದು, ನಮಗೆ ಮಾಮೂಲಿ ಏನು ಬರ್ತಾವದು ಶ್ಲೋಕ ಎಲ್ಲ ಅಂದು, ಮತ್ತು ದೇವರಿಗೆ ಅಡುಗೆ ಮನೆಗೆ ಹೋಗಬೇಕು ಫ್ರೆಂಡ್ಸ್. ಮುಂದಿನ ಕೆಲಸ ಏನು ನೋಡೋಕೆ ನಾನು ಇದು ಹೇಳ್ತೇನೆ, ಮಹಾಮೃತ್ಯುಂಜಯ ಮಂತ್ರ, ಆಮೇಲೆ ಸರಸ್ವತಿ ಮಂತ್ರ, ಆಮೇಲೆ ಸರ್ವಮಂಗಳ ಮಾಂಗಲ್ಯ, ಅವು 3 ಶ್ಲೋಕ ಕಂಪಲ್ಸರಿ ಹೇಳ್ತೀನಿ ಫ್ರೆಂಡ್ಸ್. ಇನ್ನು ಮಂಗಳವಾರ ಬಂದುಬಿಟ್ಟು ವಕ್ರತುಂಡ ಮಹಾಕಾಯ ಹೇಳ್ತೀನಿ ಫ್ರೆಂಡ್ಸ್. ಇದು ನೋಡಿ, ನನ್ನ ಮಗಳಿಗೆ ನೆಲ ಒರೆಸೋ ಕೆಲಸ ಹತ್ತಿತ್ತು, ಅದನ್ನು ಮಾಡ್ತಾಯಿದ್ಲು. ಮಾಡ್ತಾಳ. ಒಂದು ಸ್ವಲ್ಪ ಭಾಳ ಮಸ್ಕ ಹಚ್ಬೇಕು ಅವಳಿಗೆ, ಮಾಡೋ ಅಂತ. ಸ್ವಲ್ಪ ಹಾಗೆ ಚಿಕ್ಕ ಮಕ್ಕಳು ಹಾಗೆ ಅಲ್ವಾ, ಕೆಲಸ ಕಲಿಯೋ ಮುಂದಾಗ ಎಲ್ಲರೂ ನಾವು ಹಂಗೆ ಇರ್ತೀವಿ. ಈಗಿನ ಮಕ್ಕಳು ಈಗಿನ ಮಕ್ಕಳಂತೂ ಏನೂ ಮಾಡೋಂಗೇ ಇಲ್ಲ. ಅಷ್ಟರಾಗೂ ನನ್ನ ಮಗಳು ಮಾಡ್ತಾಳೆ ಒಂದೊಂದು ಕೆಲಸ. ಇವಾಗ ನೋಡಿದರೆ ಇವಾಗ 5th ಸ್ಟ್ಯಾಂಡರ್ಡ್ ಅವಳು. ಆದರೂ ಕೆಲಸ ಮಾಡ್ತಾಳೆ ಫ್ರೆಂಡ್ಸ್. ಬೆಳಗ್ಗೆ ಹೋಗೋದ್ರೊಳಗೆ ತನಗೆ ಏನು ಆಗುತ್ತೆ ಅದನ್ನು ಮಾಡಿ ಹೋಗ್ತಾಳೆ. ನಾನು ಇದನ್ನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ವಟಾಣಿ ಕಾಳು ಪಲ್ಯ ಮಾಡ್ಬೇಕಂಥೇಳಿ ರಾತ್ರಿಯೇ ನೆನೆ ಇಟ್ಟಿದ್ದು ವಟಾಣಿ ಕಾಳಿದ್ದು, ಅದನ್ನು ಕುದಿಸಿಟ್ಟಿದ್ದೆ. ಕುಕ್ಕರಲ್ಲಿ 3 ವಿಷಲ್ ಹಾಕಿಸಿಟ್ಟಿದ್ದೆ. ನೆಕ್ಸ್ಟ್ ಬೆಳಗ್ಗೆನೂ ಅದೇ ಕುಕ್ಕರ್ ಇಡಬೇಕಲ್ಲ ಕಡಲೆಬೇಳೆಗೆ. ಹಾಗಾಗಿ ಮತ್ತು ಆಮೇಲೆ ಬಂದುಬಿಟ್ಟು ಇಟ್ಟರೆ ಸ್ನಾನ ಮಾಡಿ ಬಂದು ವಟಾಣಿ ಕಾಳಿಟ್ಟು ಆಮೇಲೆ ಮತ್ತು ಕಡಲೆಬೇಳೆ ಇಡಕ್ಕೆ ಹೋದ್ರೆ ಮತ್ತು ಲೇಟ್ ಆಗುತ್ತೆ ಅಂತ ಹೇಳಿ ಮೊದಲೇ ವಟಾಣಿ ಕಾಳು ಕುದಿಸ್ಕೊಂಡು ಈಸಿ ಆಗುತ್ತಂತ ಕೆಲಸ ಪಲ್ಯ ಮಾಡೋಕೆ. ಇವಾಗ 1 ಲೋಟ ಕಡಲೆಬೇಳೆ ಇಟ್ಟು ನೆಕ್ಸ್ಟ್ ಮುಂದಿನ ಕೆಲಸ ಏನಂತ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ನೀಟಾಗಿ ವಾಶ್ ಮಾಡಿ 3-4 ಸಲ ವಾಶ್ ಮಾಡಬೇಕು. ಏನೇ ನಾವು ಬೇಳೆ, ಕಾಳು, ಅಕ್ಕಿ ಏನೇ ಇದ್ದರೂ ಯೂಸ್ ಮಾಡೋಕ್ಕಿಂತ ಬಿಫೋರ್ ಒಂದು 2-3 ಟೈಮ್ ವಾಶ್ ಮಾಡಬೇಕು. ಯಾಕಂದರೆ ಫರ್ಟಿಲೈಸರ್ ಎಲ್ಲ ಹಾಕಿರ್ತಾರೆ ಫ್ರೆಂಡ್ಸ್. ಮತ್ತು ಯಾರ್ಯಾರ್ದೋ ಕೈಯೊಳಗೆಲ್ಲ ಹೋಗಿ ಬಂದಿರ್ತಾವೆ ಅವ್ರದ್ದೆಲ್ಲ. ಈಗಂತೂ ತುಂಬ ಡೇಂಜರ್ ಅದ ಇವಾಗ ಸಿಚುವೇಶನ್ನು. ಏನಾದರೂ ಒಂದು ವೈರಸ್ಸು ಅಥವಾ ಏನೋ ಒಂದು ಕಾಯಿಲೆ ಬರ್ತಾಯಿದೆ. ಇವಾಗ ನೋಡಿ ಡೆಂಗು ತುಂಬ ಇದೆ, ಡೆಂಗು ಹಾವಳಿ. ಹಾಗಾಗಿ ನಿಮ್ಮ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಮನೆ ಸುತ್ತಮುತ್ತ ಎಲ್ಲ ಕ್ಲೀನ್ ಇಟ್ಕೋಬೇಕು ಫ್ರೆಂಡ್ಸ್. ಮನೆ ಒಳಗೂ ಕ್ಲೀನಿಂಗ್ ಇರಬೇಕು, ಮನೆ ಸುತ್ತಮುತ್ತನೂ ಕ್ಲೀನ್ ಇರಬೇಕು. ನೀರು ಸಂಗ್ರಹ ಮಾಡಿ ಇಡಬೇಡ್ರಿ ಯಾರು. ಇದೊಂದು ರಿಕ್ವೆಸ್ಟು, ಕಳಕಳಿ ನಂದು. ಯಾಕಂದರೆ ಬೆಳಗ್ಗೆ ಸೊಳ್ಳೆ ಇರ್ತಾವಲ್ಲ, ಅವು ಕಚ್ಚಿದ್ರೇ ಡೆಂಗು ಬರುತ್ತಂತೇನೋ ಅಂತಾರೆ. ಹಾಗಾಗಿ ಏನೋ ಹೇಳಬೇಕನ್ನಿಸ್ತು ಫ್ರೆಂಡ್ಸ್, ಹೇಳಿದ್ದೀನಿ. ಕಾಳಜಿ ವಹಿಸಿ ಮಕ್ಕಳ ಬಗ್ಗೆ. ಮಕ್ಕಳಿಗೇನೆ ಜಾಸ್ತಿ ಬರ್ತಾ ಇರೋದಂತೆ ಡೆಂಗು. ನೋಡಿರಿ, ಇಷ್ಟಾಯಿತು ಬೆಳಗ್ಗಿಟ್ಟೆ. ಅಷ್ಟಾಯಿತು. 1-2 ಅವರು ಫೋನ್ ಚಾರ್ಜ್ ಇದ್ದಿಲ್ಲ ಅದು. ಹಾಗಾಗಿ ಅಷ್ಟು ತೋರಿಸಿ ಫೋನ್ ಚಾರ್ಜ್ ಇಟ್ಟೆ. ಆಮೇಲೆಲ್ಲ ರೆಡಿ ಆಗಿದೆ ಇವಾಗ ಅಡುಗೆ. ನೋಡಿ, ಇದು ಸಂಡಿಗೆ ಪಲ್ಯ ಅಂತ ಮಾಡ್ತೀವಿ ನಾವು. ಸಂಡಿಗೆ ಪಲ್ಯ, ಆಮೇಲೆ ಇದು ವಟಾಣಿ ಕಾಳು ಪಲ್ಯ, ಹೋಳಿಗೆ, ಚಪಾತಿ. ಟಿಫನ್ಗಂತ ಉಪ್ಪಿಟ್ಟು ಮಾಡಿದ್ದೆ. ಇದು ಸಾಂಬಾರು. ಹೋಳಿಗೆ ಚಪಾತಿ ಅತ್ತೆ ಮಾಡಿದ್ರು ಫ್ರೆಂಡ್ಸ್.
ಇವಾಗ ಉಪ್ಪಿಟ್ಟು ತಿನ್ನಬೇಕಂತ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಬಾಕ್ಸು ರೆಡಿಯಾಗಿದೆ, ಲಂಚ್ ಬಾಕ್ಸು ನಂದು ನನ್ನ ಮಗಂದು ಒಂದೇ ಲಂಚ್ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತೀವಿ. ಇಬ್ಬರು ಒಂದೇ ಸ್ಕೂಲಿಗೆ ಹೋಗ್ತೀವಲ್ಲ ನಾವು, ಹಾಗಾಗಿ ಒಂದೇ ಬ್ಯಾಗಲ್ಲೇ ಹಾಕ್ಕೊಂಡು ಹೋಗ್ತೀವಿ ಲಂಚ್ ಬಾಕ್ಸ್ನ. ಇವಾಗ ತಂದಿಟ್ಟೆ, ಇದರಲ್ಲಿ ಬೆಡ್ರೂಮಲ್ಲಿ ಇಟ್ಟೆ. ರೆಡಿ ಆಗಿದ್ದೆ ನಾನು ಸಾರಿ ಉಟ್ಕೊಂಡು. ನನ್ನ ಮಗನ ಬಾಟಲು ನನ್ನ ಮಗಳೇ ತುಂಬಿಡ್ತಾಳೆ ಬಾಟ್ಲ್ಗಳನ್ನೆಲ್ಲ. ಆಕೆಗೆ ಅದೊಂದು ಕೆಲಸ, ಬೆಳಗ್ಗೆ ಬಾಟ್ಲ್ ತಂದು ನಂದು ನನ್ನ ಮಗಂದು 3 ಬಾಟಲ್ಸ್ ಅವಳೇ ತುಂಬಿ ಒಂದೊಂದು ಸಲ ಲಂಚ್ ಬಾಕ್ಸು ಅವಳೇ ಹಾಕಿ ಹೋಗಿರ್ತಾಳೆ ರೆಡಿ ಮಾಡಿ. ಆಗದೇ ಇರುವಾಗ ನಾನು ಮಾಡಿರ್ತೀನಿ, ಯಾಕಂದ್ರೆ ಅವಳದು ಕೆಲವೊಂದು ಸಲ ಹೋಮ್ವರ್ಕ್ ಎಲ್ಲ ಮಾಡೋದಿರುತ್ತೆ ಸ್ಕೂಲಿಗೆ ಹೋಗಿ. ಹಾಗಾಗಿ ಇವಾಗ ಟಿಫನ್ ತೊಗೊಂಡು ಬಂದೆ ನೋಡಿ ಫ್ರೆಂಡ್ಸ್. ಉಪ್ಪಿಟ್ಟು ಕಾಮನ್ ಅಲ್ವಾ ಉತ್ತರ ಕರ್ನಾಟಕ ಸೈಡು. ನನ್ನ ಮಗ 2 ಸ್ಪೂನ್ ತಿಂದ, ಆಮೇಲೆ ಬೇಡಮ್ಮ ನನಗೆ ಅಂತ. ಈಗಿನ ಮಕ್ಕಳು ಉಪ್ಪಿಟ್ಟು ಅವಲಕ್ಕಿ ಎಲ್ಲ ತಿನ್ನೋದೇ ಇಲ್ಲ. ಟೊಮೆಟೊ ತೆಗಿ, ಈರುಳ್ಳಿ ತೆಗಿ, ಅದನ್ನು ತೆಗಿ, ಇದನ್ನು ತೆಗಿ, ಸಾಸಿವೆ ತೆಗಿ, ಜೀರಿಗೆ ತೆಗಿ ಅಂತ ಇದ್ದವರಿ. ಹಾಗಾಗಿ ನೋಡಿ ಒಂದೇ ಸ್ಪೂನ್ ತಿಂದಿದ್ದು. ಒಲ್ಲ ಅಂದ, ಮತ್ತು ಅವನಿಗೆ ಚಪಾತಿ ಸುತ್ತಕೊಟ್ಟೆ. ನಾನು ಟಿಫನ್ ಮಾಡಿ ಮುಗಿಸಿದೆ. ಯಾಕೆ ಆಲ್ರೆಡಿ ತುಂಬ ಲೇಟ್ ಆಗಿತ್ತು, ಸ್ಕೂಲಿಗೆ ಹೋಗೋಕ್ಕೂ ಲೇಟ್ ಆಗ್ತಾಯಿತ್ತು. ಇನ್ನು 5 ನಿಮಿಷ ಇತ್ತು, ಅದಕ್ಕೆ ಸ್ವಲ್ಪ ಬಟ್ಟೆನೂ ಇತ್ತು. ಆದಷ್ಟು ಮಡಿಚಿಟ್ಟು ಹೋದ್ರಾಯ್ತು ಅಂಥೇಳಿ ಹಾಗೆ ಬಿಟ್ಟಿದ್ದೆ ಅವನ್ನೆಲ್ಲ ಬಟ್ಟೆಗಳನ್ನು. ಬೇಗ ಫಾಸ್ಟಾಗಿ ಬಟ್ಟೆಗಳನ್ನು ಮಡಚಿಟ್ಟು ಹೋಗ್ಬೇಕಂತ. ನೋಡಿ ನನ್ನ ಮಗ ಕ್ಯಾಮ್ರಾ ನೋಡಿ ಹೆಂಗೆ ಮಾಡ್ತಾಯಿದ್ದಾನೆ, ಏನೇನೋ ಆ್ಯಕ್ಷನ್ಸ್ ಮಾಡ್ತಾಯಿದ್ದಾನೆ. ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ. ನಾನು ಫೋನ್ ಆನ್ ಮಾಡಿಟ್ರೆ ಸಾಕು, ಒಂದು ಚಾಲೂ ಆಗ್ತೈತಿ ಫೇಸ್ ಆ್ಯಕ್ಷನ್ಸ್ ಎಲ್ಲ, ಎಕ್ಸ್ಪ್ರೆಷನ್ಸು. ಒಂದು ಹೀರೋ ಆಗ್ತಾನೇನೋ ನನ್ನ ಮಗ, ಯಾರಿಗೆ ಗೊತ್ತು. ಸುಮ್ಮನೆ ಜೋಕ್ ಮಾಡಿದೆ ಫ್ರೆಂಡ್ಸ್. ನೋಡಿ ಇದಷ್ಟು ಬಟ್ಟೆ ಮಡಚಿಟ್ರೆ ಆಯಿತು, ಕೆಲಸ ಮುಗೀತು ಇವತ್ತಿಂದು ಬೆಳಗ್ಗೆದು. ಇವಾಗ ಸ್ಕೂಲಿಗೆ ಗೋಯಿಂಗು. ಅವನಿಗೆ ಚಪಾತಿ ಸುತ್ತಕೊಟ್ಟಿದ್ದೆ ತಿನ್ನೋದಕ್ಕೆ. ಸುಮ್ಮನೆ ಕುತ್ಕೊಳ್ಳೋಂಗಿಲ್ಲ ಫ್ರೆಂಡ್ಸ್ ಕ್ಯಾಮ್ರಾ ಮುಂದದು, ಏನಾದರೂ ಮಾಡ್ತಾ ಇರ್ತಾನೆ ಕೀಟ್ಲೆ. ಇವಾಗ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ದಂಗಿಂದಂತೂ 1 ನಿಮಿಷನೂ ಸುಮ್ಮನೆ ಕುತ್ಕೊಳ್ಳೋಂಗಿಲ್ಲ. ಏನಾದರೂ ವಟ ಕಪ್ಪೆ ರಾಯ ಆಗಿಬಿಟ್ಟದ ನನ್ನ ಮಗ. ನೋಡಿ ನನ್ನ ವಾಚ್ ತೊಗೊಂಡಿದ್ದಾನೆ ಕೈಯೊಳಗೆ. ಅವನಿಗೂ ಬೇಕಂತ ಫ್ರೆಂಡ್ಸ್ ವಾಚು. ಇಷ್ಟು ಚಿಕ್ಕ ವಯಸ್ಸಿಗೆ ವಾಚ್ ಬೇಕಂತೀನಿ ನನ್ನ ಮಗನಿಗೆ. ನಾವೆಲ್ಲ ವಾಚು SSLC ಆದಮೇಲೆ ಹಾಕ್ಕೊಂಡಿರೋದು ಆಗಿನ ಕಾಲದಲ್ಲಿ. ಈಗಿನ ಮಕ್ಕಳೆಲ್ಲ ಐಷಾರಾಮಿ ಮೊದಲೇ ಬೇಕಂತವ. ವಾಚ್ ಬೇಕು, ಫೋನ್ ಬೇಕು. ನಮಗೆಲ್ಲ ಎಲ್ಲಿತ್ತು ಅವಾಗ ಆಗಿನ ಕಾಲದಲ್ಲಿ ಫ್ರೆಂಡ್ಸ್. ಫಸ್ಟ್ ಶಾಲೆ ಕಲೀರಿ, ಚೆನ್ನಾಗಿ ಓದ್ರಿ, ಬರೀರಿ, ಆಮೇಲೆಲ್ಲ ಕೊಡ್ಸೋಕೆ ಬರ್ತೈತೆ ಅಂತಿದ್ರು ನಮ್ಮ ಪೇರೆಂಟ್ಸು. ಬಟ್ ಈಗ ಹಾಗಲ್ಲ, ಈಗೆಲ್ಲ ಚೇಂಜ್ ಆಗೈತಿ. ಮಕ್ಕಳಿಗೆ ಐಷಾರಾಮಿ ಒಳಗೇ ಬೆಳೆಸ್ತಾರೆ ತಮ್ಮ ಮಕ್ಕಳನ್ನ. ಎಲ್ಲರೂ ತಾವು ಪಡಿದೇ ಇರೋದು, ತಾವು ಅನುಭವಿಸ್ದೇ ಇರೋ ಸುಖ ಸಂಪತ್ತು ಎಲ್ಲ ತಮ್ಮ ಮಕ್ಕಳು ಅನುಭವಿಸ್ಲಿ ಅನ್ನೋದು ಈಗಿನ ಪೇರೆಂಟ್ಸದ್ದು ವಿಚಾರ. ಬಟ್ ಹಾಗಾಗಬಾರ್ದು. ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಾರಲ್ಲ, ಮಕ್ಕಳನ್ನ ಬಡತನದಲ್ಲಿ ಬೆಳೆಸ್ಬೇಕಂತ, ಮುಂದೆ ಅವ್ರ ಜೀವನದಲ್ಲಿ ತುಂಬ ಉಪಯೋಗ ಬರುತ್ತಂಥದ್ದು. ಈಗ ಹಂಗಿಲ್ಲ ಇವಾಗ ಬಡತನ ಯಾರು ಬಡತನದಾಗ ಯಾರು ಬೆಳೆಸ್ತಾರೆ. ಎಷ್ಟೇ ಬಡವರಾದರೂ ಮಕ್ಕಳಿಗೇನು ಕಡಿಮೆ ಇಟ್ಟಿರಂಗಿಲ್ಲ ಇವಾಗಿನ ತಂದೆ ತಾಯಿ ಫ್ರೆಂಡ್ಸ್ ಅಲ್ವಾ. ನಾ ಹೇಳ್ತಾ ಇರೋದು ನಿಜ ಅಲ್ವಾ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಇವಾಗ ಹೋಗ್ತಾಯಿದ್ದೀವಿ ನೋಡಿ ಸ್ಕೂಲಿಗೆ. ನಾನು ನನ್ನ ಮಗ ಕೂಡಿಸಿ, ಸ್ಕೂಲಲ್ಲಿ ಫೋನ್ ಅಲ್ಲ, ಅದಕ್ಕೆ ಮನೆಯಲ್ಲೇ ಮಾಡಿ ಹೋಗ್ತಾಯಿದ್ದೀನಿ. ಇದು ಮಾರ್ನಿಂಗ್ ಬ್ಲಾಗ್. ಆಮೇಲೆ ಸಾಯಂಕಾಲ ಬರೋ ಮುಂದಾಗ ನನ್ನ ಮಗಳು ಬಂದಿದ್ಲು ಸ್ಕೂಲಿಗೆ. ಅಲ್ಲೇ ಸ್ಕೂಲ್ ಮುಂದೆನೇ ಬಸ್ ಸ್ಟಾಪ್ ಆಗುತ್ತೆ ಅವಳದು ಸ್ಕೂಲ್ ಬಸ್ಸು. ಹಾಗಾಗಿ ನಿಮ್ಮ ಜೊತೆನೇ ಬರ್ತೀನಮ್ಮ ನಾನು ಮನೆಗೆ ಅಂತ ಅಲ್ಲೇ ಇಳ್ಕೊಂಡು ನಮ್ಮ ಜೊತೆನೇ ಬಂದಳು. ಇವತ್ತು ನನ್ನ ಮಗನಿಗೆ ಬ್ಯಾಗು, ಬುಕ್ಸು ಕೊಟ್ಟಿದ್ದಾರೆ ಫ್ರೆಂಡ್ಸ್, ಆಮೇಲೆ ಶೂಸ್ ಕೊಟ್ಟಿದ್ದಾರೆ. ಅವ್ನು ಯಾರ ಕೈಯಾಗೂ ಕೊಡ್ತಾ ಇದ್ದಿಲ್ಲ, ನಾನೇ ಹಿಡ್ಕೊಂಬರ್ತೀನಿ ಮನೆಗೆ ಅಂತ ತಾನೇ ಹಿಡ್ಕೊಂಡಿದ್ದ. ಓಕೆ ಫ್ರೆಂಡ್ಸ್, ಬಾಯ್. ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್.